ಸೊ ಮೊದಲೆಲ್ಲ ಹೇಳ್ತಾ ಇದ್ರು 1986 ಜುವೆನೈಲ್ ಡೆಲಿಕ್ವೆನ್ಸಿ ಆಕ್ಟ್ ಅಂತ ಇತ್ತು, ಬಾಲಾಪರಾಧಿ ಕಾಯ್ದೆ ಅಂತ. ಮಕ್ಕಳು ಅಪರಾಧ ಮಾಡಿದ್ರೆ ಅವರನ್ನ ಬಾಲಾಪರಾಧಿಗಳು ಅಂತ ಕರೀತಾ ಇದ್ರು. ಮಕ್ಕಳನ್ನ ತಗೊಂಡೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ತಗೊಂಡೋಗಿ ಹಾಕುವಂತ ಹೋಮ್ ಅನ್ನ ರಿಮಾಂಡ್ ಹೋಮ್ ಅಂತ ಕರೀತಾ ಇದ್ರು. ಸೊ ಯಾರೂ ಕೂಡ ಯಾವುದೇ ಕಾರಣಕ್ಕೂ ಯಾವ ವೇದಿಕೆಯಲ್ಲೇ ಇರ್ಬೋದು ಅಥವಾ ಎಲ್ಲೇ ಇರ್ಬೋದು ಆ ಎರಡೂ ಪದಗಳನ್ನು ಕೂಡ ದಯವಿಟ್ಟು ಬಳಸಬೇಡಿ. ಯಾಕೆ ನಾನು ಅದನ್ನ ಬಳಕೆ ನಾನು ಮಾಡ್ತಿರ್ಲಿಲ್ಲ, ಯಾಕೆ ಮಾಡಿದೆ ಅಂತ ಹೇಳಿದ್ರೆ ನಿಮಗೆ ಅದು ತಿಳಿಸಬೇಕು ಅನ್ನೋ ಉದ್ದೇಶಕ್ಕೆ ಯಾವ ಕಾರಣಕ್ಕೂ ಆ ಎರಡು ಪದವನ್ನು ನೀವು ಬಳಕೆ ಮಾಡೋ ಹಾಗಿಲ್ಲ. ಸೊ ಅದನ್ನ ಬಳಕೆ ಮಾಡಿದ್ರೆ ಅಂದ್ರೆ ನಿಮ್ಮ ಮೇಲೆ ಕೇಸನ್ನ ಹಾಕೋದು ನಾನು ರೆಡಿ. ಸೊ ಹಾಗಾಗಿ ಅದನ್ನ ಹೇಳೋ ಹಾಗೆ. ಸೊ ಆ ಎರಡೂ ಜಾಗದಲ್ಲಿ ಕಾನೂನು ಸಂಘರ್ಷಕ್ಕೊಳಗಾದ ಮಗು, ಅಪರಾಧ ಅಥವಾ ತಪ್ಪು ಮಾಡಿರೋ ಮಗುಗೆ ಸಂಬಂಧಪಟ್ಟ ಹಾಗೆ ಅದನ್ನ ಕಾನೂನು ಸಂಘರ್ಷಕ್ಕೊಳಗಾದ ಮಗು, ಮತ್ತೆ ಅಬ್ಸರ್ವೇಷನ್ ಹೋಮ್, ಪರಿವೀಕ್ಷಣಾಲಯ ಅನ್ನುವ ಪದಗಳನ್ನ ನೀವು ಅದರ ಬದಲಿಗೆ ಬಳಕೆ ಮಾಡಬೇಕು. ಸೊ ಅದು ಎರಡನೇ ಕಾಯ್ದೆ, ಜೆಜೆ ಆಕ್ಟ್, ಜುವೆನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಆಕ್ಟ್. ಸೊ ಅದಾದ ನಂತರ 2006ರಲ್ಲಿ ಚೈಲ್ಡ್ ಮ್ಯಾರೇಜ್ ಪ್ರಾಹಿಬಿಷನ್ ಆಕ್ಟ್ ಜಾರಿಗೆ ಬಂತು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. 18 ವರ್ಷದ ಒಳಗಡೆ ಇರ್ತಕ್ಕಂಥ ಹೆಣ್ಣು, 21 ವರ್ಷದ ಒಳಗಡೆ ಇರ್ತಕ್ಕಂಥ ಗಂಡು ಯಾವ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ವಿವಾಹ ಆಗೋ ಹಾಗಿಲ್ಲ. ಹಾಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಅದು ಅಪರಾಧ. 2006 ಚೈಲ್ಡ್ ಮ್ಯಾರೇಜ್ ಪ್ರಾಹಿಬಿಷನ್ ಆಕ್ಟ್ ಅಡಿನಲ್ಲಿ ಅದಕ್ಕೆ 2 ವರ್ಷ ಶಿಕ್ಷೆ, 50,000 ದಂಡವನ್ನ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ರೈಟ್ ಟು ಎಜುಕೇಶನ್ ಆಕ್ಟ್ 2009ರಲ್ಲಿ ಬಂತು. ಶಿಕ್ಷಣ ಹಕ್ಕು ಕಾಯ್ದೆ 2009, ರೈಟ್ ಟು ಎಜುಕೇಶನ್ ಆಕ್ಟ್. ಆ ರೈಟ್ ಟು ಎಜುಕೇಶನ್ ಆಕ್ಟ್ ಹೆಂಗೆ ಬಂತು ನೋಡಿ, ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಶಿಕ್ಷಣ ಮೂಲಭೂತ ಹಕ್ಕ ನಮ್ದು, ಶಿಕ್ಷಣ ಇಲಾಖೆ. ಶಿಕ್ಷಣ ಮೂಲಭೂತ ಹಕ್ಕ, ಶಿಕ್ಷಣ ಮೂಲಭೂತ ಹಕ್ಕ ಹೌದು ಅಲ್ವಾ ಹೇಳ್ರಿ? ಶಿಕ್ಷಣ ಮೂಲಭೂತ ಹಕ್ಕ ಆಗಿದೆಯಾ ಇಲ್ವಾ? ಹೌದೋ ಇಲ್ವಾ? ಹೌದಾ? ಹಾಗಾದ್ರೆ ಶಿಕ್ಷಣವನ್ನ ಯಾವಾಗ ಮೂಲಭೂತ ಹಕ್ಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ತಗೋಬಹುದು? ಸಂವಿಧಾನ ಮೊನ್ನೆ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ವಿ. 75 ವರ್ಷ ಆಯ್ತು ಸಂವಿಧಾನವನ್ನ ನಾವು ಒಪ್ಕೊಂಡು. ಸೊ ಆ ಸಂವಿಧಾನದಲ್ಲಿ ಯಾವಾಗ ಶಿಕ್ಷಣವನ್ನ ಮೂಲಭೂತ ಹಕ್ಕ ಅಂತ ಹೇಳಿ ಹೇಳಿದ್ರು ಅಥವಾ ತಗೊಂಡ್ಬಂದ್ರು? ಏನ ಸಂವಿಧಾನ ಇದ್ದಾಗಲೇ ಇತ್ತ ಅಥವಾ ಮಧ್ಯದಲ್ಲಿ ತಗೊಂಡ್ಬಂದ್ರ? ಇಲ್ಲ ಸಂವಿಧಾನ ಇರ್ಲಾರ್ದಂಗೆ ಹಂಗೆ ಆಕ್ಟ್ ತಗೊಂಡ್ಬಂದ್ಬಿಟ್ರ? ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ, ಯಾವ ಕಾನೂನನ್ನು ಈ ದೇಶದಲ್ಲಿ ತಗೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಸೊ 2002ನೇ ಇಸ್ವಿನಲ್ಲಿ ನೋಡಿ ನಿಮ್ಗೆ ಆರ್ಟಿಕಲ್ 45, ಸಂವಿಧಾನದ ಆರ್ಟಿಕಲ್ 45 ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳಿ ಕರೀತಾರೆ. ಸೊ ಆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಇತ್ತು 45ರ ಆರ್ಟಿಕಲ್ ಅಲ್ಲಿ. ಸೊ ಅದನ್ನ 2002ನೇ ಇಸ್ವಿನಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನ ತಗೊಂಡ್ಬಂದು ಅದನ್ನ 21A ಅಡಿನಲ್ಲಿ ತಗೊಂಡ್ಬಂದ್ರು, ಮೂಲಭೂತ ಹಕ್ಕು ತಗೊಂಡ್ಬಂದ್ರು. ಮೂಲಭೂತ ಹಕ್ಕಾಗಿ ಶಿಕ್ಷಣವನ್ನ 21A ಒಳಗಡೆ ತಗೊಂಡ್ಬಂದ್ರು. ಮೂಲಭೂತ ಹಕ್ಕಿಗೂ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಿಗೂ ಏನ್ ಡಿಫ್ರೆನ್ಸ್ ಅಂತ ಹೇಳಿ ನಾವು ನೋಡೋದಾದ್ರೆ, ಮೂಲಭೂತ ಹಕ್ಕೇನಾದ್ರೂ ಉಲ್ಲಂಘನೆ ಆದ್ರೆ ನಿಮಗೆ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ. ಎಲ್ಲಿ? ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ ಗಳನ್ನ ಹಾಕೋದ್ರ ಮೂಲಕ. 45ರಲ್ಲಿ ಇರ್ತಕ್ಕಂಥ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೊ ಒಂದು ಸುಖಿ ರಾಜ್ಯದ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಹೊರತು ಅದು ಕಡ್ಡಾಯ ಇಲ್ಲ. ಆಯಾ ರಾಜ್ಯಗಳಿಗೆ ಬಿಟ್ಟಿರೋದು, ಅವ್ನು ಮಾಡಿದ್ರು ಮಾಡ್ಬೋದು, ಬಿಟ್ಟರು ಬಿಡ್ಬೋದು. ಸೊ ಹಾಗಾಗಿ 2002ಕ್ಕಿಂತ ಮೊದಲು ಶಿಕ್ಷಣ ಮೂಲಭೂತ ಹಕ್ಕು ಆಗಿರ್ಲಿಲ್ಲ. 2002ರಲ್ಲಿ ತಿದ್ದುಪಡಿ ಬಂದ ನಂತರ 2009ರಲ್ಲಿ ಅದಕ್ಕೆ ಕಾಯ್ದೆಯನ್ನು ತಗೊಂಡ್ಬಂದ್ರು. ಸೊ ಈ ಪ್ರಕಾರ 6ರಿಂದ 14 ವರ್ಷದ ಒಳಗಡೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯ ಮತ್ತೆ ಉಚಿತ ಶಿಕ್ಷಣವನ್ನ ಸರ್ಕಾರ ಕೊಡಬೇಕು, ಒದಗಿಸಿಕೊಡ್ಬೇಕು ಅಂತ. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನ ಕೊಡಬೇಕು. ನೋಡಿ ಇದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, 2020ನೇ ಇಸ್ವಿನಲ್ಲಿ ಸುರೇಶ್ ಕುಮಾರ್ ಅವರು ಎಜುಕೇಶನ್ ಮಿನಿಸ್ಟರ್ ಇದ್ರು. ಸೊ ಅವಾಗ ಒಬ್ಬ 6ನೇ ತರಗತಿಯ ಹುಡುಗ ಒಂದು ರಿಟ್ ಫೈಲ್ ಮಾಡ್ತಾನೆ ಹೈಕೋರ್ಟ್ ಅಲ್ಲಿ ಹೋಗಿ. ಕೊಪ್ಪಳ ಜಿಲ್ಲೆಯ ಗಿಣಿಗೆರ ಅನ್ನೋ ಒಂದು ಊರಿನ ಆ ಶಾಲೆಯ ಪ್ರಾಥಮಿಕ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ ಮಂಜುನಾಥ ಅಂತ ಅವನ ಹೆಸರು. ಅವನೊಂದು ರಿಟ್ ಫೈಲ್ ಮಾಡ್ತಾನೆ.
ಏನ್ ರಿಟ್ ಫೈಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವಾಗ ಕೊರೋನಾ ಇತ್ತು. ಸೊ ನಮ್ಗೆ ಸರ್ಕಾರ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನ ಕೊಡ್ತೀವಿ ಅಂತ ಹೇಳಿ ಸಂವಿಧಾನದಲ್ಲಿ ಒಪ್ಕೊಂಡಿದೆ, ಮತ್ತೆ RT ಕಾಯ್ದೆನಲ್ಲೂ ಕೂಡ ಅದನ್ನ ಒಪ್ಕೊಂಡಿದೆ. ಸೊ ಅದರ ಪ್ರಕಾರ ನಮಗೆ ವರ್ಷಕ್ಕೆ 2 ಜೊತೆ ಬಟ್ಟೆ ಕೊಡಬೇಕು, ಉಚಿತ ಶಿಕ್ಷಣದ ಅಡಿನಲ್ಲಿ 2 ಜೊತೆ ಬಟ್ಟೆ ಕೊಡಬೇಕು. ಬಟ್ ನಮ್ಗೆ ಈ ಸಲ ಸರ್ಕಾರ ಬಟ್ಟೆ ಕೊಟ್ಟಿಲ್ಲ ಅನ್ನೋದನ್ನ ಬಿಟ್ಟೋದ. ಸೊ ಅವಾಗ ಹೈಕೋರ್ಟ್ ಶಿಕ್ಷಣ ಸಚಿವರನ್ನ ಕರೆದು, ಕರ್ನಾಟಕ ಸರ್ಕಾರ ಶಿಕ್ಷಣ ಸಚಿವರನ್ನ ಸುರೇಶ್ ಕುಮಾರ್ ಅವರನ್ನ ಕರೆದು ಹೈಕೋರ್ಟ್ ಚೀಮಾರಿ ಹಾಕು, ನಿನಗೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ಮತ್ ನೀನ್ ಯಾಕಪ್ಪ ಒಪ್ಕೊಂಡಿದ್ಯಾ, ನೀನ್ ಮತ್ ಕಾಯ್ದೆ ಯಾಕೆ ಜಾರಿಗೆ ತಗೊಂಡ್ಬಂದೆ. ಸೊ ಆಮೇಲೆ ಸಚಿವರು ಆಯ್ತು ಅಂತ ಒಪ್ಕೊಂಡು, ತಪ್ಪನ್ನು ಒಪ್ಕೊಂಡು, ನಾನು 2 ಜೊತೆ ಬಟ್ಟೆಯನ್ನ ನಾನು ಕೊಡ್ತೀನಿ ಅಂತ. ಸೊ ಹಾಗಾಗಿ ಮೂಲಭೂತ ಹಕ್ಕಿಗೆ ಅಷ್ಟು ಪವರ್ ಇದೆ. ಸೊ ಹಾಗಾಗಿ ಶಿಕ್ಷಣವನ್ನು ರಾಜ್ಯ ನಿರ್ದೇಶಕ ತತ್ವಗಳಿಂದ ಮೂಲಭೂತ ಹಕ್ಕುಗಳಿಗೆ ತಗೊಂಡು ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನು ಜಾರಿಗೆ ತಗೊಂಡ್ಬಂದಿದೆ. ಸೊ ಇದು ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಬಂತು. ಅದಾದ ನಂತರ 2009 ರೈಟ್ ಟು ಎಜುಕೇಶನ್ ಆಕ್ಟ್ ಬಂತು. ಅದಾದ ನಂತರ 2012 ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆಕ್ಟ್ 2012, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣಾ ಕಾಯ್ದೆ 2012. ಏನು ಈ ಒಡಂಬಡಿಕೆ ಆರ್ಟಿಕಲ್ 34 ಹೇಳ್ತಾರೆ. ಸೊ ಈ ಒಡಂಬಡಿಕೆಗೆ ಸಹಿ ಮಾಡಿರ್ತಕ್ಕಂತಹ ರಾಷ್ಟ್ರದಲ್ಲಿ ಯಾವುದೇ ಮಗು ಯಾವುದೇ ರೀತಿಯ ಲೈಂಗಿಕ ಶೋಷಣೆಗೆ ಒಳಗಾಗಬಾರದು. ಆ ರೀತಿ ಲೈಂಗಿಕ ಶೋಷಣೆಗೆ ಒಳಗಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಸೊ ಹಾಗಾಗಿ ಪೋಕ್ಸೋ ಕಾನೂನನ್ನ 2012 ಜಾರಿಗೆ ತಗೊಂಡು. ಸೊ ಪೋಕ್ಸೋ ಕಾನೂನು ಬರೋಕ್ಕಿಂತ ಮೊದಲು ಈ ಅಂಕಿಅಂಶಗಳೇ ಸಿಗ್ತಿರ್ಲಿಲ್ಲ. ಶಿವಮೊಗ್ಗ ಜಿಲ್ಲೆನಲ್ಲಿ 156 ಪ್ರಕರಣಗಳು ಪೋಕ್ಸೋ ದಡಿನಲ್ಲಿ ದಾಖಲಾಗಿದೆ ಅಂತ ಆ ಅಂಕಿಅಂಶ ಹೇಳುತ್ತೆ. ಸೊ ಇದು ನಮಗೆ ಅಂಕಿಅಂಶ ಈ ರಿಪೋರ್ಟ್ ಆಗಿರೋದು, ಪೊಲೀಸಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ಪ್ರಕರಣಗಳು. ಪೊಲೀಸಲ್ಲಿ ರಿಪೋರ್ಟ್ ಆಗದೇ ಇರ್ತಕ್ಕಂಥ ಪ್ರಕರಣಗಳು ಎಷ್ಟಿದಾವೋ ಗೊತ್ತಿಲ್ಲ. ಒಂದು. ಸೊ ಈ ಅಂಕಿಅಂಶಗಳು ಹೆಂಗ್ ಸಿಕ್ತು? ಪೋಕ್ಸೋ ಕಾನೂನು ಇರೋದಕ್ಕಾಗಿ ಸಿಕ್ತು. ಪೋಕ್ಸೋ ಕಾನೂನು ಇರ್ಲಿಲ್ಲ ಅಂದಿದ್ರೆ ಈ ಅಂಕಿಅಂಶಗಳು ಸಿಗ್ತಾ ಇತ್ತು. ಯಾವ ಮಗು ಮೇಲೂ ಲೈಂಗಿಕ ಶೋಷಣೆಗಳು, ಲೈಂಗಿಕ ದೌರ್ಜನ್ಯಗಳು ಆಗೋದಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆನಲ್ಲೂ ಇದೇ ಅಂಕಿಅಂಶಗಳಿದಾವೆ, ಇದಕ್ಕಿಂತ ಹೆಚ್ಚು ಇದಾವಂತ ಕಡಿಮೆ ಇಲ್ಲ. ಸೊ ಹಾಗಾಗಿ ಪೋಕ್ಸೋ ಕಾನೂನಿಗೆ ಸಂಬಂಧಪಟ್ಟಾಗಂತೂ ಬಹಳ ವಿಚಿತ್ರ ಕೇಸ್ಗಳನ್ನ ನಾವು ನೋಡ್ತೀವಿ. ಸೊ ನಾನದ ಮುಂದೆ ನಿಮ್ಗೆ ಮಾತನಾಡುವಾಗ ನಾನು ಅದನ್ನ ಹೇಳ್ತೀನಿ. ಅಂಕಿಅಂಶಗಳು ಪೋಕ್ಸೋಗೆ ಸಂಬಂಧಪಟ್ಟಾಗ ಹೇಳತ್ತೆ 98%, 98% ಲೈಂಗಿಕ ದೌರ್ಜನ್ಯ ಮಾಡ್ತಕ್ಕಂಥ ಆರೋಪಿಗಳು ಯಾರು ಅಂತ ಏನಾದ್ರು ನೋಡಿದ್ರೆ ಆ ಮಗುಗೆ ಗೊತ್ತಿರ್ತಕ್ಕಂಥವರೇ 98% ಇದ್ದಾರೆ. ಗೊತ್ತಿಲ್ಲದೆ ಇರೋರು, ಎಲ್ಲೋ ಮಗು ಹೋಗ್ತಾ ಇತ್ತು, ಅವಾಗ ಯಾರೋ ಒಬ್ಬ ಬಂದ, ಅದನ್ನ ಎಳ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಮಾಡ್ದ. ಸೊ ಇದು 2% ಅಷ್ಟೇ. ಇನ್ನ 98% ಲೈಂಗಿಕ ದೌರ್ಜನ್ಯಗಳು ಗೊತ್ತಿರೋದ್ರಿಂದ ಆಗ್ತಾ ಇದೆ. ತಂದೆ, ದೊಡ್ಡಪ್ಪ, ಚಿಕ್ಕಪ್ಪ, ಅಜ್ಜನಿಂದ ಆಗ್ತಾ ಇದೆ. ಶಾಲೆನಲ್ಲಿ ಶಿಕ್ಷಕರುಗಳಿಂದ ಆಗ್ತಾ ಇದೆ. ನೋಡಿ, 18 ವರ್ಷದವರೆಗೂ ಕೂಡ ಮಕ್ಕಳು, 12 ವರ್ಷ ಒಂದು ಹಂತ, 12ರಿಂದ 18 ಒಂದು ಹಂತ. ಸೊ ಆಲ್ಮೋಸ್ಟ್ 12, 14, 15 ವರ್ಷದವರೆಗೂ ಕೂಡ ಮಕ್ಕಳುಗಳು ಮನೆ, ಶಾಲೆ ಎರಡೇ ಅವ್ರಿಗೆ ಗೊತ್ತಿರೋದು. ಅದು ಬಿಟ್ರೆ ಆ ದಾರಿ ನಮಗೆ. ಸೊ ಮನೆಯಲ್ಲಿ ಇಲ್ಲ ದೌರ್ಜನ್ಯಗಳು ಮನೆಯಲ್ಲಿ ಆಗ್ಬೇಕು, ಇಲ್ಲ ದೌರ್ಜನ್ಯಗಳು ಶಾಲೆನಲ್ಲಿ ಆಗ್ಬೇಕು. ಅದಿಲ್ಲ ಅಂದ್ರೆ ಅವ್ರು ಹೋಗಿ ಬರೋ ದಾರಿನಲ್ಲಿ ಆಗ್ಬೇಕು. ಅದನ್ನ ಬಿಟ್ಟು ಹೊರಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ, ಶಾಲಾ ರಜದ ಅವಧಿಗಳಲ್ಲಿ ಇದ್ದಾಗ ಮಾತ್ರ. ಸೊ ಇಲ್ಲಿ ಬೇಲಿನೇ ಎದ್ದು ಹೊಲ ಬೇಯ್ದಾಗ ಯಾರು ರಕ್ಷಣೆ ಮಾಡೋದು? ಹೌದಾ? ಸೊ ನಾವೆಲ್ಲ ಏನ್ ಕೂತ್ಕೊಂಡಿದೀವಲ್ಲ, ಅಥವಾ ಏನ್ ನೋಡಲ್ ಇಲಾಖೆಗಳಿದಾವಲ್ಲ, ಸೊ ಇವೆಲ್ಲ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಇರ್ತಕ್ಕಂಥ ಇಲಾಖೆಗಳು. ನಾವೆಲ್ಲ ಮಕ್ಕಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅದಕ್ಕೋಸ್ಕರ ನಾವು ಸಂಬಳ ತಗೊಳ್ತಾ ಇದ್ದೀವಿ. ಸೊ ನಮ್ಮಿಂದನೇ ದೌರ್ಜನ್ಯಗಳಾಯ್ತು ಅಂತ ಹೇಳಿದ್ರೆ ಮಕ್ಕಳು ಯಾರ ಹತ್ರ ಹೋಗ್ಬೇಕು ರಕ್ಷಣೆ ಪಡೆಯೋದಕ್ಕೆ? ಹೌದಾ? ಸೊ ನಾವೇ ಕೇಸ್ ಹಾಕಿರೋದು, ನಾನೇ ಮುಂದೆ ನಿಂತು ಕೇಸ್ ಹಾಕಿರೋದು. ಶಾಲಾ ಶಿಕ್ಷಕರ ಮೇಲೆ ಕೇಸ್ ಆಗಿದೆ, ಪೊಲೀಸ್ ಅಧಿಕಾರಿಗಳ ಮೇಲೆ ಕೇಸ್ ಆಗಿದೆ, ನಿಮ್ಮ ಬಾಲ ಮಂದಿರದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕೇಸ್ ಮಾಡಿದೀವಿ, ಬ್ಲಾಕ್ ಎಜುಕೇಶನ್ ಆಫೀಸರ್ BEO ಮನೆ ಪಾಠದಲ್ಲಿರೋ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಕ್ಕೆ ಕೇಸ್ ಆಗಿದೆ. ಸ್ವಂತ
ಆ ಮಗುವಿನ ಆ, ಏನು ಅಣ್ಣ ಅಣ್ಣ ದೊಡ್ಡಪ್ಪನ ಮಗ, ಸೊ ಅವನ ಮೇಲೆ ಕೇಸ್ ಆಗಿದೆ. ನೋಡಿ ನಮ್ಗೆ ಅಂಕಿ ಅಂಶಗಳು ಏನ್ ಹೇಳುತ್ತೆ ಅಂತ ಹೇಳಿದ್ರೆ 98% ಗೊತ್ತಿರೋರೇ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದು. ಮನೆಗೆ ಬಂದಿರೋ ಮನೆ ಕೆಲಸದವನಿಗೆ ಮೇಲೆ ಪ್ರಕರಣ ದಾಖಲಾಗಿದೆ. ಸ್ಕೂಲ್ನಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥ ಶಾಲೆಯ ವ್ಯಾನ್ ಡ್ರೈವರ್ ಮೇಲೆ ಪ್ರಕರಣ ದಾಖಲಾಗಿದೆ. ಸೊ ಇವೆಲ್ಲ ರಿಯಾಲಿಟಿ, ಇವು ಈ ಘಟನೆಗಳು ನಿಜವಾಗಿ ನಡೆದಿರ್ತಕ್ಕಂಥ ಘಟನೆಗಳಲ್ಲಿ ಇದರಲ್ಲಿ ಸುಮಾರಷ್ಟು ಕನ್ವಿಕ್ಷನ್ ಆಗಿದೆ. ಮೊನ್ನೆ ಕೂಡ ನಮ್ಮ ಒಂದು ಪ್ರಕರಣದಲ್ಲಿ 20 ವರ್ಷ ಕನ್ವಿಕ್ಷನ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಇರೋ ಮೇಡಮ್ ಎರಡು ನೋಡಿ, ಇಲ್ಲಿ ಕೇಸ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಪೋಕ್ಸೋಕ್ಕೋಸ್ಕರ 2 ಕೋರ್ಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. FTSC 1, FTSC 2 ಅಂತ ಹೇಳಿ ಗೊತ್ತಿರ್ಬೋದು ಬಹಳಷ್ಟು ಜನ. 2 ನ್ಯಾಯಾಲಯಗಳಿದ್ದಾವೆ ಪೋಕ್ಸೋ ಪ್ರಕರಣಗಳು ಹೆಚ್ಚಾಗಿರೋದು. 3 ತಾಲೂಕನ್ನ ಒಂದು ಕೋರ್ಟಿಗೆ, ಇನ್ನು 4 ತಾಲೂಕನ್ನ ಒಂದು ಕೋರ್ಟಿಗೆ ಕೊಟ್ಟಿದ್ದಾರೆ. ಈಗ ಇರೋ ಮೇಡಮ್ ಅಂತೂ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ. ಬಹಳ ಸ್ಟ್ರಿಕ್ಟ್ ಅಂತ ಹೇಳಿದ್ರೆ, ಮೊನ್ನೆ ನಮ್ಮ ಒಂದು ಪ್ರಕರಣದಲ್ಲಿ ಒಬ್ಬ ಹೆಡ್ ಮಾಸ್ಟರ್ಗೆ ಅವ್ರು ರಿಟೈರ್ಡ್ ಆಗಿದ್ದಾರೆ. ಅವ್ರು ಟೀಚರ್ ಪರ ಮಾತಾಡಿದ್ರು ಅಂತ ಹೇಳಿ ಅವರನ್ನ ಕೂರಿಸ್ಬಿಟ್ಟು ಲೋಕಾಸ್ ನೋಟಿಸ್ ಕೊಟ್ಟು ಇಲಾಖೆಗೆ ಸುಮಾರಷ್ಟು ಸಮಸ್ಯೆ ತೊಂದರೆ ಮಾಡಿದ್ದಾರೆ. ತೊಂದರೆ ಅಲ್ಲ, ಕಾನೂನು ಕ್ರಮ ಕೈಗೊಂಡಿದ್ದಾರೆ. ನಮ್ಮ ಇಲಾಖೆ ಅಧಿಕಾರಿಗಳಿಗೂ ಕೂಡ ನೀವು ಸರಿಯಾಗಿ ಪ್ರಕರಣ ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿ ಎವಿಡೆನ್ಸ್ ಅನ್ನ ತಗೊಳ್ಳದೆ ಸಂಜೆವರೆಗೂ ಕೂರಿಸಿ ಕಾಯಿಸಿ ಕೊನೆಗೆ ಎವಿಡೆನ್ಸ್ ತಗೊಂಡು ಶೋಕಾಸ್ ನೋಟಿಸ್ ಕೊಟ್ಟು ಕಳಿಸ್ಕೊಡಿ. ಕೆಲವು ಸಸ್ಪೆನ್ಷನ್ಗಳು ಕೂಡ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ನಾವು ಏನ್ ಮಾಡದೇ ಇದ್ರೂ ಅಡ್ಡಿ ಇಲ್ಲ ಸರ್, ಕಾನೂನು ಜಾರಿ ಮಾಡದೇ ಇದ್ರೂ ಅಡ್ಡಿ ಇಲ್ಲ, ಕೆಲಸ ಮಾಡದೇ ಇದ್ರೂ ಅಡ್ಡಿ ಇಲ್ಲ. ನಮ್ಮಿಂದ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಇರ್ತಕ್ಕಂಥದ್ದು ಬೇಸಿಕ್ ಆಗಿರೋ ನಮ್ಮ ಜವಾಬ್ದಾರಿ. ಒಬ್ಬರು BEO ಮನೆ ಪಾಠಕ್ಕೆ ಪಾಠದಲ್ಲಿರೋ ಹುಡುಗಿಗೆ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿ, ಸೊ ಆ ಹುಡುಗಿಯ ಮೇಲೆ ಲೈಂಗಿಕವಾದ ದೌರ್ಜನ್ಯವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನ ಯಾರನ್ನು ನಂಬಕ್ಕಾಗತ್ತೆ? ಒಬ್ಬ ತಾಲೂಕ್ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಅವನು ಒಂದು ಮಗುವನ್ನ ಕರ್ಸ್ಕೊಂಡು ಅವಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಪದೇ ಮಾಡ್ತಾರೆ. ಹಂಗೆ ಈಗ ಬೆಳಿಗ್ಗೆ ಚರ್ಚೆ ಮಾಡಿದ್ರಿ, ನೀವು ಗಾಡಿ ಕೊಟ್ಟು ಕಳಿಸ್ಬೇಕು ಶಾಲೆಗೆ ಅಂತೇಳಿ. ಸೊ ಆ ಗಾಡಿ ಮಗು ಮೇಲೆ ಅತ್ಯಾಚಾರ ಮಾಡ್ತಾನೆ, ಲೈಂಗಿಕ ದೌರ್ಜನ್ಯ ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ಕಾಯ್ಬೇಕು? ಸೊ ಇವೆಲ್ಲ ನಾವೇ ಖುದ್ದು ಕೇಸ್ ಮಾಡಿದ್ರು. ಒಬ್ಬ ತಂದೆನೇ, ಒಬ್ಬ ಸ್ವಂತ ತಂದೆ, ಮಲ ತಂದೆನೂ ಅಲ್ಲ, ಸ್ವಂತ ತಂದೆ ತನ್ನ ಮನೆಯಲ್ಲಿರ್ತಕ್ಕಂಥ 14 ವರ್ಷದ ಹುಡುಗಿಯ ಮೇಲೆ ದಿನನಿತ್ಯ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೊ ಮೌಲ್ಯ ಶಿಕ್ಷಣದ ಬಗ್ಗೆ ಅವಾಗ ಮಾತನಾಡ್ತಾ ಇದೀವಲ್ಲ, ಇವತ್ತು ಅದು ಟಾಪಿಕೇ ಇಲ್ಲ ಶಾಲೆನಲ್ಲಿ. ಅಟ್ಲೀಸ್ಟ್ ನಾವಾದರೂ ಕೂಡ ಅಂತ ಶಿಕ್ಷಣವನ್ನ ಇತರೆ ಪಿರಿಯಡ್ಗಳಲ್ಲಿ ನಾವು ಮಕ್ಕಳಿಗೆ ಕೊಡ್ತೀವಾ? ಸೊ ಅದೂ ಇಲ್ಲ. ಸೊ ಹಾಗಾಗಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಒಳಗಡೆ ಇಂತಿಂತ ಅಂಶಗಳನ್ನ ಜಾರಿಗೆ ತಗೊಂಡ್ಬರಬೇಕು ಅಂತ ಹೇಳಿ ಸರ್ಕಾರಗಳಿಗೆ, ರಾಜ್ಯಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸೊ ಅದರ ಆಧಾರದ ಮೇಲೆ 2012ರಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಪೋಕ್ಸೋ 2012 ಜಾರಿಗೆ ಬಂತು. ಸೊ ಅದಾದ್ಮೇಲೆ 2015ರಲ್ಲಿ 2013ರಲ್ಲಿ